ಗುರು ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಮೊದಲೇ ಗೊತ್ತಿತ್ತು ಹೋಟ್ಲಿಗೆ ಹೋಗ್ಬೇಕು ಇವತ್ತು ಅಂತ. ಸೊ ಇವತ್ತೇ ಫಸ್ಟು, ಹಾಗಾಗಿ ಹೋಟ್ಲ್ ಓಪನ್ ಮಾಡಿ ಅಡುಗೆ ಗಿಡಿಗೆ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟೆ. ಅಂದರೆ ಒಂದು ಡೌಟ್ ಇತ್ತು, 2 ತಿಂಗಳು ಬಾಗಿಲಾಕ್ಬಿಟ್ಟಿದ್ದೀನಿ, ಜನ ಬರ್ತಾರೋ ಬರಲ್ವೋ, ಲೈಕ್ ಹೇಗಿದೆಯೋ ಏನೋ ಪಿಕಪ್ಪು, ಗೊತ್ತಾಗುತ್ತೆ ಇಲ್ಲೋ ಅಂತ. ಬಟ್ ಸೀರಿಯಸ್ಲಿ ಹೇಳ್ತೀನಿ, ನನ್ನ ಕಣ್ಣು ನಾನೇ ನಂಬಂಗಿಲ್ಲ, ತುಂಬ ಅಂದರೆ ತುಂಬ ಜನ ಬಂದರು. ನನಗಿದು ಫಸ್ಟ್ ಟೈಮ್ ಅಂತಲ್ಲ, ಬಟ್ ವರ್ಷಗಟ್ಟಲೆ ಬಾಗಿಲಾಕಿದ್ರು ನೆಕ್ಸ್ಟ್ ಡೇ ತೆಗ್ದಾಗ ನಂಗೆ ಹಿಂಗೆ ಇರುತ್ತೆ. ಸೊ ಆದರೂ ಒಂದು ಕಡೆ ಇತ್ತು ಲೈಕ್ ಹೇಗೋ ಏನೋ ಅಂತ. ಬಟ್ ನಂಗೆ ಸೀರಿಯಸ್ಲಿ ತುಂಬ ಖುಷಿ ಆಯಿತು. ದೇವರು ನನಗೆ ಕೊಟ್ಟಿರೋಂಥ ದೊಡ್ಡ ಆಸ್ತಿ ಏನು ಅಂದರೆ 4 ಜನಕ್ಕೆ ಅನ್ನ ಹಾಕುವಂಥದ್ದು. ಶಿವಮೊಗ್ಗದಲ್ಲಿ ಎಷ್ಟೇ ಜನ ನನ್ನ ಕೈಯಲ್ಲಿ ದುಡ್ಡು ಕೊಟ್ಟು ಊಟ ಮಾಡೋಕ್ಕಾಗಲ್ಲ ಅನ್ನೋರು ದಯವಿಟ್ಟು ನನ್ನ ಹೋಟ್ಲಿಗೆ ಬನ್ನಿ. ನಾನು ಕಂಪ್ಲೀಟಾಗಿ ₹1 ತೊಗೊಂಡಲ್ಲೇ ನಿಮ್ಗೆ ಊಟ ಹಾಕ್ತೀನಿ. ಅದೊಂದು ದೊಡ್ಡ ನಮ್ಮ ಅಪ್ಪ ಅಮ್ಮ ನಮಗೆ ಕಲಿಸ್ಕೊಟ್ಟಿರೋದು ಅದು. ನಿನ್ನ ಹತ್ರ ಆಸ್ತಿ ಅಂತ ಇದ್ದರೆ 4 ಜನಕ್ಕೆ ಅನ್ನ ಹಾಕು, ಅದೇ ನಿನ್ನ ದೊಡ್ಡ ಆಸ್ತಿ ಅಂತ. ಸೊ ಫೈನಲಿ ಬೆಳಗಿಂದ ಸಂಜೆವರೆಗೂ ರಾತ್ರಿವರೆಗೂ ಹೋಟ್ಲಲ್ಲೇ ಇದ್ದು ಪೂಜೆ ಮಾಡೋಕ್ಕೂ ಟೈಮ್ ಸಿಕ್ಕಿರಲ್ಲ, ಅಷ್ಟು ಬ್ಯುಸಿದೆ ಇವತ್ತು ನಾನು. ಸೊ ಫೈನಲಾಗಿ ನಾನು ಒಂದು ಸಲ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಭಗವಂತನಿಗೆ. ಸೊ ದೀಪ ಹಚ್ಚಿ ದೇವರೇ ಥ್ಯಾಂಕ್ ಯು ಅಂತ ಹೇಳಿ ಸೊ ಎಲ್ಲ ಮುಗಿಸಿ ಈಗ ಇನ್ನೂ ಮನೆಗೆ ಹೊರಡ್ತಾ ಇದ್ದೀನಿ. ಸೊ ಲೈಟೆಲ್ಲ ಆಫ್ ಮಾಡಿ ಹೊರಟೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಹೀಗೆ ನನ್ನ ಫಾಲೋ ಮಾಡ್ತಾ ಇರಿ. ಸ್ಟೇ ಟ್ಯೂನ್.